ಬಂಧುಗಳೇ ಬಹಳ ಸುಂದರವಾಗಿ ಹೌದು ಪಾಲವನ್ನು ಬೆಳೆಸ್ಯಾರ್ರಿಪ್ಪ. ಹೇಳಿದ್ರ ಅವ್ರ ಬಂಧುಗಳೇ ಏನಂತ ಹೇಳ್ಯಾರ್ರಿಪ್ಪ? ಮಾತು ಬಲ್ಲವ ಮಾಣಿಕ್ಯ ತಂದ, ಹೌದು ಮಾತಿಲ್ಲದವ ಜಗಳ ತಂದ ಅಂತ ಹೇಳ್ಯಾರ. ಹಾ ಮಾತು ಇಲ್ಲದವಲ್ಲ, ಮಾತು ಅರಿಲಾರ್ದವ ಜಗಳ ತಂದ ಅಂತ ಹಿಂಗ ನೇಮ್ ಐತ. ಹೌದ್ರಿಪ್ಪ ಹೌದು. ಮಾತಿನ ಮಲಮು ತಿಳಿತು ಅಂದ್ರ ಜಗಳ ಮಾಡಂಗಿಲ್ಲ. ಅಲ್ಲಿ ಎದುರಿಗೆ ನಿಂತ ಬೈಯವ್ರ ಮುಂದೆ ಸುಮ್ ನಿಂತ ಅಂದ್ರ ಹೊಳೆ ಎಷ್ಟ್ ಸಲ ಬೇಯವದನ್ರಿ ಅವ್ರಿ. ಅದೇ ಮೌನ. ಹಾ ಅದಕ್ಕ ಏನ್ ಹೇಳ್ಯಾರ್ರಿಪ್ಪ? ಜಗತ್ತನ್ನ ಗೆಲ್ಲಬೇಕಾಗಿತ್ತಂದ್ರ ಏನ್ ಬೇಕ್ರಿಪ್ಪ? ಒಂದು ಮಾತು ಪುಣ್ಯಾತ್ಮರಿ ಏನ್ ಹೇಳ್ತಾರ್ರಿಪ್ಪ? ಈ ಗೋಕಾಕ ತಾಲೂಕದೊಳಗ ಯಾದವಾಡ ಅಂತ ಒಂದು ಊರು ಬರ್ತದ. ಗೋಕಾಕ ತಾಲೂಕದೊಳಗೆ ಯಾದವಾಡ ಅಂತ ಹೇಳಿ ಊರದ್ರಿಪ್ಪ. ಚೌಕಿ ಮಠದವ್ರ ತಿಳ್ಕೊಂಡು ಬಹಳ ಪ್ರಸಿದ್ಧ ಮಹಾತ್ಮರಾಗಿ ಹೋಗ್ಯಾರ್ರಿಪ್ಪ. ಮತ್ ಇವತ್ತಿಗೆ ಚೌಕಿ ಮಠ ಅಂತ ಕರಿತಾರ್ರಿಪ್ಪ. ಹೌದು. ಅದು ಏನಾಗಿತ್ತು ಅಂತ ಕೇಳಿದ್ರ ಪ್ರಸಂಗ ಏನಾಗಿತ್ರಿಪ್ಪ? ಈ ಜ್ವಾಳದ ಹೊಲದಾಗ ಎಡಿ ಹೊಡಿಲಾಕ ಆಳ್ಬೇಕಾಗಿತ್ತು. ಜ್ವಾಳದ ಹೊಲದಾಗ ಎಡಿ ಹೊಡಿಯಾಕ ಆಳ್ಬೇಕಾಗಿದ್ರಿಪ್ಪ. ಅವಾಗ ಆ ಊರ ಗೌಡ ರೈತ ಓಡಿ ಬಂದು ಕೇಳ್ತಾನ, ಅಜ್ಜಾರ ಏನಂತ ಕೇಳ್ತಾರ್ರಿ? ಬಹಳ ಪವಾಡ ಪುರುಷರ, ಬಹಳ ಶಕ್ತಿವಂತರ ಅಂತ ಹೇಳ್ತೀರಿ. ಹೌದು. ನಮ್ಮ ಹೊಲಕ್ಕ ಎಡಿ ಹೊಡಿಲಾಕ 4 ಆಳ್ಬೇಕಾಯೋ, ಕಳಿಸ್ಕೊಡ್ರಿ ನೋಡು ಈಗಿಂದೀಗಂದು. ಅವಾಗೇನ್ ಹೇಳ್ತಾರ್ರಿಪ್ಪ ಗುರುಗಳು? ಆಳ ಕಳಿಸಿ ಕೊಡ್ತನ ಕರೆ, ಕೆಲಸ ಮುಗಿದ್ರೂ ಅವ್ರ ಜೋಡಿ ಮಾತಾಡಬಾರ್ದು. ಕೆಲಸ ಮುಗಿದ್ರೂ ಅವ್ರ ಜೋಡಿ ಮಾತಾಡಂಗಿಲ್ಲ. ಯಾಕ ಬಂದಿ ಅಂತ ಕೇಳಂಗಿಲ್ಲ, ಮುಗಿತತ್ತ ಕೇಳಂಗಿಲ್ಲ, ಹೋತಿರತ್ತ ಕೇಳಂಗಿಲ್ಲ, ಪಗಾರ ಕೊಡ್ಲಿ ಅಂತ ಕೇಳುವಂಗಿಲ್ಲ, ಏನೂ ಕೇಳಂಗಿಲ್ಲ. ನಿನಗ ಆಳ ಕಳಿಸೋ ಜವಾಬ್ದಾರಿ ನಂದು. ಬ್ರಹ್ಮ ರಾಕ್ಷಸ ವಶ ಮಾಡ್ಕೊಂಡಿದ್ರಿಪ್ಪ. ಅವ್ರು ಹೇಳಿದಂಗ ಕೇಳ್ತಿತ್ರಿಪ್ಪ. ಅವಾಗ ಬಂಧುಗಳನ್ನ 4 ಆಳ ಹೊಲಕ್ಕ ಎಡಿ ಹೊಡಿಲಕ್ ಹೋದ್ರಿಪ್ಪ. ಕೆಲಸ ಎಲ್ಲ ಮುಗಿದು ಬಳಕ ಗುರುಗಳು ಹೇಳಿದ್ರು ಮಾತಾಡಿಸಬೇಡ ಅಂತ ಹೇಳಿದ್ರಿ. ಇವ್ ಕೊನೆಗೆ ಏನ್ ಮಾಡಿದ ಅಂತ ಕೇಳಿದ್ರೆ ಮಾತಾಡಿಸಿದ. ಅವ್ ಇವನು ತಿಂದು ಬಿಟ್ಟು. ಹೌದ್ರಿಪ್ಪ ಹೌದು. ಮಾತಾಡಿದ್ರ ಸಾಹಿತ್ಯ ಅಂತ ಹೇಳಿದ್ರಿಪ್ಪ. ಒಂದು ಇಲ್ಲೆಲ್ಲ ಬಹಳ ಜನ ಕೂಡಿರಿ. ಹೌದ್ರಿಪ್ಪ ಕೂಡ್ಯಾರ್ರಿಪ್ಪ. ಈ ದೇಶದ ಸಂವಿಧಾನ ಹೌದು. ಒಬ್ಬ MLA ಆರಿಸಬೇಕಾದ್ರೂ ಮೂಕಲೇನ ಹೋಗಿ ಓಟ್ ಹಾಕೋದೈತಿ. ಹೌದ್ರಲ್ಲಪ್ಪ. ಒಬ್ಬ ದೇಶದ ಪ್ರಧಾನಿನ ಆಯ್ಕೆ ಮಾಡ್ಬೇಕಾರ ಮೂಕಲೇನ ಓಟ್ ಹಾಕೋದದ್ರಿಪ್ಪ. ಒಬ್ಬ ದೇಶದ ರಾಷ್ಟ್ರಪತಿನ ಆಯ್ಕೆ ಮಾಡ್ಬೇಕಾರ ಮೂಕಲೇನ ಓಟ್ ಹಾಕೋದದ್ರಿಪ್ಪ. ಮತ್ತ ಅಲ್ಲಿ ಮಾತಾಡ್ಬೇಕಾಗಿತ್ರಿ, ನಿಮಗ ಓಟ್ ಹಾಕ್ತನ್ರಿ ಅಂತ ಹೇಳಿ ತೋರಿಸಿ ಹಾಕ್ಬೇಕು. ಕೈ ಎತ್ತೆತ್ತಿ ಹಾಕಿ ಮಾಡುದು ಹೇಳಿ ಮಾಸ್ತರ. ಹೌದ್ರಿಪ್ಪ. ಮಾತು ಶ್ರೇಷ್ಠ ಐತಿ ಇಟ್ಕೊಳ್ಳು. ಹೌದು. ಅಲ್ಲಿ ಓಟ್ ಹಾಕೋ ಕಾಲಕ್ಕ ಹೇಳಿ ಹಾಕೋದ್ರಿಪ್ಪ. ನಾ ಇವ್ರಿಗೆ ಓಟ್ ಹಾಕತ್ತೇನ್ ನೋಡಪ್ಪ ಅಂತ ಹೇಳಿ. ಅದಕ್ಕ ಏನ್ರಿಪ್ಪ ಬಹಳ ಮಜಾ ಐತಿ. ಹೌದ್ರಿಪ್ಪ. ಎಲ್ಲಿ ಮಾತು ಬಳಸ್ಬೇಕು, ಎಲ್ಲಿ ಮಾತು ಬಳಸಬಾರ್ದು. ಹೌದ್ರಿಪ್ಪ. ಇವೆರಡೂ ತಿಳ್ಕೊಂಡು ಹೋಗೋದು ಇವತ್ ನೀವು ತಿಳ್ಕೊಂಡು ಹೋಗೋದದ್ರಿಪ್ಪ. ಯಾಕಂದ್ರ ಅವರ ವಿಷಯ ಬೆಳೆಸೋದು ತಪ್ಪಲ್ಲ ಅಲ್ರಿಪ್ಪ. ನಾ ವಿಷಯ ಬೆಳೆಸೋದು ತಪ್ಪಲ್ಲ ಅಲ್ರಿಪ್ಪ. ಖುದ್ದು ದೈವಕ್ಕೆ ಯಾವ ಮಾತ ಎಲ್ಲಿ ಬಳಸಬೇಕು, ಎಲ್ಲಿ ಮೌನ ಇರಬೇಕು, ಇವೆರಡು ತಿಳ್ಕೊಂಡು ಹೋಗೋ ಸಲುವಾಗಿ ನಿಮಗ ಪುಣ್ಯಾತ್ಮರೇ ನಾವು ತಿಳಿದಷ್ಟು ಹೇಳಾಕತ್ತಿದ್ವಿ. ಹೌದ್ರಿಪ್ಪ. ನಾವು ತಿಳಿದಷ್ಟು ಹೇಳಾಕತ್ತಿದೀವಿ. ಅದಕ್ಕಾರಿಯಪ್ಪ ಪಾಂಡವ್ರ ಒಳಗ ಒಂದು ಮಾತು ತಮ್ಮ. ಏನ್ರಿಪ್ಪ? ಎಲ್ಲಾರು ಅತಿಥಿ ಕರೆದಾರ್ರಿಪ್ಪ. ಅಲ್ಲಿ ಮನಿಯೊಳಗ ಪರಿಸ್ಥಿತಿ ಎಂತಾವಿದ್ದು ಅಂತ ಕೇಳಿದ್ರ ಹೌದು ಮುಖ ಕಾಣ್ತಿದ್ರಿಪ್ಪ. ದುರ್ಯೋಧನ ಬಂದ್ರಿಪ್ಪ. ಅಲ್ಲಿ ಏನೋ ಎಣ್ಣೆ ಬಿದ್ದತ್ತೆ, ಕಾಲು ಎತ್ತಿಡ್ಲಕ್ ಹೋದ. ಹೌದ್ರಿಪ್ಪ. ಹೌದು. ಅವಾಗ ದ್ರೌಪದಿ ಸುಮ್ಮಿರ್ಲಿಲ್ರಿಪ್ಪ. ಆ ದ್ರೌಪದಿ ಮಹಾಭಾರತ ಆಗ್ಲಕ್ಕ ಮಾತಾ ಕಾರಣ ಆಗೇತಿ ಅಂತ ಹೇಳ್ತಾರ್ರಿಪ್ಪ. ಏನ್ ಹೇಳ್ತಾಳಕ್ಕಿ? ಹೌದ್ರಿ. ಅಂದಶ್ಯಪುತ್ರ ಧೃತರಾಷ್ಟ್ರ ಅಂದ ಇದ್ರಿಪ್ಪ. ಈಗ ಶಬ್ದ ಸಹಿತ ಬೆಳೆಸಿರ ಮತ್ ನಾಳೆ ಮುಂಜಾನೆ 28 ಫೋನ್ ಬರ್ತಾವ. ಹೌದ್ರಿಪ್ಪ. ಅಂಗವಿಕಲ ಅನ್ಬೇಕು, ಅಂದ ಅನ್ಬೇಕು, ಇದನ್ನ ಬಿಟ್ಟು ಬೇರೆ ಎಲ್ಲಕ್ ನಡೆಯಂಗಿಲ್ರಿಪ್ಪ. ಯಾವಕ್ಕೆ ಏನೋ ಹೌದ್ರಿಪ್ಪ. ಅದಕ್ಕ ಏನ್ರಿಪ್ಪ? ಆ ಧೃತರಾಷ್ಟ್ರ ಅಂದಿದ್ರಿಪ್ಪ. ಈ ಹೆಣ್ಮಗಳ ದುರ್ಯೋಧನ ನೋಡಿ ಒಂದ್ ಮಾತು ಸುಮ್ಮಿ ಇದ್ದಿದ್ರ ಹೌದ್ರಿಪ್ಪ ಮಹಾಭಾರತ ಆಗ್ತಿಲ್ಲಾಗಿತ್ತು ಅಂತ ಹೇಳ್ತಾರ. ಹೌದ್ರಿಪ್ಪ. ಹೌದು. ಅದಕ್ಕ ಮಾತನಾಡಿ ಸಲುವಾಗಿ ಹೌದು ಅಂದಶ್ಯ ಪುತ್ರ ಅಂದಹ ಅಂತಕ್ಕಂತ ಮಾತು ಹೇಳಿದ್ರಂತ ರಾಯರ. ಹೌದು. ಮಾತ ಬರೋಬ್ಬರಿ ಇತ್ತಂದ್ರ ಮಹಾಭಾರತ ಆಗ್ಲಕ್ ಕಾರಣ ಆತಿಲ್ಲಂತೀರಿ. ಆಗ್ಯಾದ್ರಿಪ್ಪ. ಆಗ್ಯಾದ್ರಿ.
ಹೌದು ಹೌದ್ರಿಪ್ಪ ಆ ಹೌದು ನಿಮಗೇನು ಸಂಶಯ ಬಂದತಿ? ಅದರಿಪ್ಪ ನಾನು ಅದನ್ನ ಹೇಳಾವಿದ್ರಿ 18 ಅಕ್ಷೋಹಿಣಿ ಸೈನ್ಯ ಎಲ್ಲ ನಾಶ ಆಗಿ ಹೋಗೈತ್ರಿ ಎದರ ಸಲುವಾಗಿ? ಒಂದು ಮಾತ್ರಪ್ಪ. ಅದಕ್ಕ ಹೇಳ್ತನ್ರಿ, ಹಾ ಹಾ ಒಂದ್ ಮಾತು ಇಟ್ಕೋರಿ. ಏನ್ರಿಪ್ಪ? 32 ಹಲ್ಲು ಒಳಗದಾವ್, ಅದಾವ್ರಿಪ್ಪ. ನಾಲಿಗೆಗೆ ಅಂತಿದತ್ತಾವ್. ನಾವು 32 ಮಂದಿದು ಹುಷಾರ್ ಹಾ ಹುಷಾರ್ ಅಂತಿದ್ವು. ಹೌದು ಹೌದ್ರಿಪ್ಪ ಹೌದು. ಅವಾಗ ನಾಲಿಗೆ ಹೇಳಿತತ್ತ, ನಾ ಒಂದು ಮಾತು ಮಾತಾಡಿದ್ರೆ 32 ಮಂದಿ ಹೊರಗೆ ಬರ್ತೀರಿ, ನೀವು ಹುಷಾರ್ ಅಂತಿತ್ತ. ನೋಡೋ ಎತ್ತರ್ಲಿ. ಹಾ ಎಲ್ಲರೂ ಏನಾರು ಮಾತಾಡಕ್ ಹೋಗ್ಬೇಡಿ. ಹೌದು ನೀವು ಹುಷಾರ್ ಅಂತಿತ್ತ. ಹೌದು ಹೌದ್ರಿಪ್ಪ. ಅದಕ್ಕೆ ಬಂಧುಗಳೇ, ಏನ್ರಿಪ್ಪ? ಯಾವ ಹಸನಾವತಿ ಪಟ್ಟಣ ಮುಗಿಸ್ಕೊಂಡ್ರಿಪ್ಪ, ಶ್ರೀಶೈಲಗಿರಿ ಮುಗಿಸ್ಕೊಂಡು ಗೀಜಗ ನಳ್ಳಿಗೆ ಮುತ್ಯ ಬಂದನ್ರಿಪ್ಪ. ಗೀಜಗ ನಳ್ಳಿಗೆ ಮುತ್ಯ ಬಂದ ಬಳಿಕ ಇಟ್ಟಂಗಿ ಹಳದಾಗ ಫಟ್ಟಿಂಗರ್ ಕಂಪನಿ ಇತ್ರಿಪ್ಪ. ಆ ಫಟ್ಟಿಂಗರ್ ಕಂಪನಿ ದಿನ ಮಂದಿಗೆ ಕಾಡತ್ತಿದ್ರಿ. ಇಲ್ಲಿ ಒಬ್ಬ ಸಾಧು ಹೊಂಟಾನ. ಹೌದು. ಮಳಿ ಯಾವಾಗ ಆಗತೈತಿ ಕೇಳುನು. ಮುತ್ತಯ್ಯನ ಮಾತು ಹೇಳಿದ್ರು, ಇವನು ಮೌನದಿಂದ ಸಿಗ್ನಲ್ ಮಾಡಿ ತೋರಿಸ್ರು. ಹೌದು ಹೌದ್ರಿಪ್ಪ. ಈಗ ನಮ್ಮ ಉಮ್ರಜಕ್ಕೆ ನುಡಿ ಆಗ್ತಾವ್ರಿಪ್ಪ. ಅಲ್ಲೇನು ಮಾತಾಗತಾವೋ ಏನು ಮೌನ ಆಗ್ತಾವ್ರಿ ಹಳ್ಯಾಳದವ್ರಿ. ಸೇರ್ಸು ಅಣ್ಣನ ಕೇಳೋಣ್ರಿಪ್ಪ ಕಡೆ. ಈಗ ನನಗೆ ಹೇಳ್ಯಾರ, ಹೌದ್ರಿಪ್ಪ, ನಿಮಗ ಮದಗೊಂಡು ಮುತ್ಯ ಏನು ಮಾತ್ ಹೇಳೇ ಮಂತ್ರ ಕೊಟ್ಟಾರೋ, ಹೌದು, ಏನು ಸುಮ್ಮ ಸಿಗ್ನಲ್ ಮಾಡ್ಯಾರೋ, ಇದನ್ನ ಹೇಳ್ರಿ ಮಂಗಳಾರತಿ ಒಳಗೆ ಹೇಳ್ರಿ ಅಂತ ಹೇಳ್ಯಾರಿಪ್ಪ. ನಾನು ಒಪ್ಪಗೊತ್ತನ. ಹೌದ್ರಿ. ಆದ್ರ ಹೌದು, ಗುರು ಶಿಷ್ಯರ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಹೊರಗೆ ಅದನ್ನ ಬಿಟ್ಟು ಹೇಳಾಕ್ ಬರ್ತೈತಿ? ಹೇಳಾಕ ಬರುದಿಲ್ರಿಪ್ಪ. ಅದಕ್ಕ ಈ ಗುರು ಶಿಷ್ಯರ ವ್ಯವಹಾರ ಹಂಗದ. ಹೌದು ಹೌದ್ರಿಪ್ಪ, ಹಂಗದಾವಿಲ್ಲ. ಅದಕ್ಕ ಬಂಧುಗಳೇ, ಏನ್ರಿಪ್ಪ? ಏನು ಅಂತ ಕೇಳಿದ್ರ ಏನ್ ಹೇಳ್ತಾರ್ರಿಪ್ಪ? ಗುಡ್ಡಕ್ಕ ಮುತ್ಯ ಬರೋ ಕಾಲಕ್ಕ ಮಳಿ ಯಾವಾಗ ಆಗ್ತತಿ? ಹೌದು. ಅಕಸ್ಮಾತ್ ಈಗ ಆಕತಿ ಅಂದ್ರೆ ಶನಿ ಬರ್ತದ್ರಿ. ಇನ್ನೊಂದ್ ವರ್ಷ ಆತರ ಕಲಿ ಕಾಡ್ತದ್ರಿ. ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಪುಣ್ಯಾತ್ಮರು 3 ಬೆರಳು ತೋರಿಸಿದ. ಹೌದ್ರಿಪ್ಪ. 3 ಬೆರಳು ತೋರಿಸಿದಾಗ ಪುಣ್ಯಾತ್ಮರೇ 3 ನಿಮಿಷ ತಿಳ್ಕೊಳ್ಳೋದು, 3 ದಿವಸ ತಿಳ್ಕೊಳ್ಳೋದು, 3 ವರ್ಷ ತಿಳ್ಕೊಳ್ಳೋದು, ಕಲಿಗೆ ಗದ್ದಲ್ ಹಿಡಿದ್ರಿಪ್ಪ. ಅಕಸ್ಮಾತ್ ಸಿದ್ಧ ಮಾತಾಡಿಂದ ಮಳಿ ಬರ್ತತಿ ಅಂದ್ರ ಕಲಿ ಬಂದು ಪ್ರವೇಶ ಮಾಡ್ತಿತ್ತು, ಸುಳ್ಳು ಮಾಡ್ತಿತ್ತು. ಹೌದು ಹೌದ್ರಿಪ್ಪ. ಅದಕ್ಕೆ ಮೌನ ಬರೋಬ್ಬರಿ ಅಂತೀರೋ ಏನ್ ಮಾತಾಡೋದು ಬರೋಬ್ಬರಿ ಅಂತೀರಿ? ಅದನ್ನ ಕೇಳೋಣ್ರಿಪ್ಪ. ಕೇಳೋದಿಲ್ಲ. ಹೌದು. ಅವರು ವಿಷಯ ಯಾವ ಸಂದರ್ಭದಾಗ ಮಾತು ಬೇಕು ಅಂತ ಅವ್ರು ಹೇಳಕತ್ತಾರ್ರಿಪ್ಪ. ನಿಂದ ಮೌನ ಯಾವ ಸಂದರ್ಭದಾಗ ಮಾತು ಬಿದ್ದತಿ, ಮೌನ ಗೆದ್ದತಿ ಅಂತ ನೀ ಹೇಳೋದದ ಅಷ್ಟರಿಪ್ಪ. ಹೌದು. ಮಂದಿಗೆ ಬಹಳ ಮಂದಿ ವಿಷಯ ಬೆಳೆಸಾತಾರ್ರಿ. ಅದಕ್ಕೆ ಹೆಚ್ಚ ಇದು ಕಡಿಮೆ ಅಂತ. ಹೌದು. ಆದ್ರ ನಮ್ಮ ಉದ್ದೇಶದಾಗ ಕಡಿಮೆ ಹೆಚ್ಚ ಇಲ್ರಿಪ್ಪ. ಇದನ್ನ ಮಾಡೋದ್ರಿಂದ ಜನರಿಗೆ ಎಲ್ಲಿ ಫೇಲ್ ಆದ್ರ, ಹೌದು, ಇದನ್ನ ಮಾಡೋದ್ರಿಂದ ಜನರು ಎಲ್ಲಿ ಫೇಲ್ ಆಗ್ಯಾರ. ಅದಕ್ಕೆ ಎಲ್ಲಿ ಮಾಡಬೇಕು ಎಲ್ಲಿ ಬಿಡಬೇಕು ಇವೆರಡು ತಿಳ್ಕೊಳ್ಳೋಸಲಾಗಿ ಜನರಿಗೆ ಪಾಠ ತೋರಿಸೋದು. ಹೌದು ಹೌದ್ರಿಪ್ಪ, ಯಾಕಂದ್ರ ಪುಣ್ಯಾತ್ಮರೇ ದೈವ ಅಂದ್ರ ದೇವ್ರಿದ್ದಂಗ. ಹೌದು. ಈ ಸಮಾಜ ನಮಗ ನಿಮ್ಮ ಕಿಶಾನ್ ರೊಕ್ಕ ತೆಗದ ನಮ್ ಕೊಳ್ಳಿಗೆ ಹಾಕಿ ಹಾರ ತಂದ್ ಹಾಕಿ ಶಾಲ್ ಹಾಕಿ ನೀವು ಪುಣ್ಯಾತ್ಮರ ಖರ್ಚು ಮಾಡಿ ತೆಳಗ ಕುಂತ ನಮ್ಮನ್ನ ಎತ್ತರಕ್ಕೆ ನಿಲ್ಲಿಸಿರಿ. ಹೌದೌದ್ರಿಪ್ಪ. ಗುಡ್ಯಾನ ದೇವರು ಸುಳ್ಳಲ್ಲ, ನೀವೇ ದೇವರುಗಳು ನಿಮಗ ನಮಸ್ಕಾರ ಮತ್ತೊಮ್ಮೆ ಮಾಡ್ಬೇಕಾಗಿತ್ತು ಪುಣ್ಯಾತ್ಮರೇ. ಯಾಕ ಮಾಡ್ಬೇಕು ಅಂತ ಕೇಳಿದ್ರ, ಯಾಕೆ ಮಾಡ್ಬೇಕ್ರಿಪ್ಪ? ನೀವು ದೈವ ಸ್ವರೂಪದಾಗ ಕುಂತು ಜಡ್ಜ್ಗಳ ನೀವಾಗಿ ಮಕ್ಕಳನ್ನ ವಕೀಲ್ ಮಾಡಿರಿ ಅಂದ್ರ ಮಾಡ್ಯಾರ್ರಿಪ್ಪ. ನಿಮಗೆ ಏನಾದ್ರೂ 4 ಒಳ್ಳೆ ಮಾತುಗಳನ್ನ, ಹೌದು, ಒಳ್ಳೆ ದಾರಿಯನ್ನ, ಹೌದು, ತೋರಿಸ್ಲಿಕ್ಕೆ ನಾವು ಪುಣ್ಯಾತ್ಮರೇ ಪ್ರಯತ್ನ ಪಡಬೇಕಾಗಿದೆ. ಹೌದು ಹೌದ್ರಿಪ್ಪ. ಅಕಸ್ಮಾತ್ ಮನರಂಜನೆ ಮಾಡಿ ನಿಮಗ ನಗಿಸಿ ಚುನುಮುರಿ ಹಾರಿಸಿ ಪುಗ್ಗ ಹೊಡೆದ್ ಹೋದಿವ್ ಅಂದ್ರ ನಾಳೆ ಅಲ್ಲಿ ಕೇಳ್ತಾನ್ರಿಪ್ಪ. ಸಂತಿಗೆ ಬರುವಾಗ ಬಲು ಪ್ರೀತಿ, ಸಂತಿ ಮಾಡಿಕೊಂಡು ಹೋಗಾಗ ಯಾಕ ಚಿಂತಿ. ಹೌದು. ಏಸು ದಿವಸ ಇಲ್ಲಿ ಇರ್ಬೇಕಂತೆ, ನಾಳೆ ನಮ್ಮ ಜಕಾತಿಗೆ ರೊಕ್ಕಕ್ಕೆ ಏನಂತಿ ಅಂತ ಕೇಳ್ತಾನ್ರಿಪ್ಪ. ಅದಕ್ಕ ಹೌದು, ಒಂದು ಮಾತು ನೀವು ನೆನಪಿಟ್ಟುಕೋರಿ. ಏನ್ ನೆನಪಿಟ್ಟುಕೊಳ್ಳೋದ್ರಿಪ್ಪ? ಏನು ಅಂತ ಕೇಳಿದ್ರ 3 ಗಳಿಗೆ ಒಳಗ ಬಳ್ಳ ತೋರಿಸಿಟ್ಟ, 3 ಗಳಿಯಾಗ ಮಳಿ ಬಿತ್ತು, ಹಳ್ಳ ಕೊಳ ತುಂಬಿ ಹರಿದು. ಹೌದು. ಇಲ್ಲಿ ಮೌನ ತನ್ನ ಪ್ರಾಬಲ್ಯವನ್ನ ತೋರಿಸಿತ್ತು ಅಂತಕ್ಕಂತ ಮಾತ ಬರೀತಾರ ಪುಣ್ಯ. ಹೌದು ಹೌದ್ರಿಪ್ಪ. ಹೌದು. ಅದಕ್ಕ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳೋದು ಏನು ಅಂತ ಕೇಳಿದ್ರ, ಏನ್ರಿಪ್ಪ? ಆಣಿಗೆ ಯಮಕ ಜಗಳತ್ತಿತ್ತ. ಆಣಿಗೆ ಯಮಕ ಯಮದೇವ್ರಿಗೆ ಯಮಕನ ಬೇಡ, ಯಮದೇವರಿಗಿರಿಪ್ಪ. ಅದಕ್ಕ ಆಣಿ ಹೇಳ್ತಂತ ಯಮದೇವ್ರ ಕೇಳಿದಂತ ಆಣಿಗೆ ಏನಂತ್ರಿಪ್ಪ? ನಿನ್ನ ಕಣ್ಣಾಗ ಮನುಷ್ಯ ಇಟ್ಟ ಕಾಣ್ತಿರ್ಬೇಕಲ್ಲ, ನಿನ್ನ ಗಾತ್ರ ಬಹಳ ದೊಡ್ಡದೈತಿ. ಆಣ್ ಹೇಳ್ತತ್ತ, ಸತ್ತವನೇನ್ ತರಬೇಡ, ಜೀವಂತಿದ್ದವನ್ ತಗೊಂಬರೋಗಂತ ತಿಳಿತೈತಿ ನನಗೆ.
ಅವಾಗ ಯಮ ಆಜ್ಞೆ ಮಾಡಿಬಿಟ್ಟ. ಯಮದೂತರು ಭೂಲೋಕಕ್ಕೆ ಬಂದ್ರಿಪ್ಪ. ಭೂಲೋಕಕ್ಕೆ ಬಂದು ಸಂಚಾರ ಮಾಡಿದ್ರು. ಬ್ಯಾಸಿಗೆ ಬಿಸಿಲಿತ್ತು. ಒಬ್ಬ ಸಾಹಿತ್ಯ ಮನುಷ್ಯ ಕಿಸ್ಯಾಗ ಒಂದು ಹಾಳಿ ಪೆಣ್ಣ ಹಾಕೊಂಡು ಹೊರಸಲ ಮೇಲೆ ಮಕ್ಕೊಂಡು ಬಿಟ್ಟಿದ್ದ. ಮಲ್ಕೊಂಡಿದ್ರಿಪ್ಪ. ಇವ್ರು ಬಂದು ಹೊರಸಲ ಎಬ್ಬಿಸ್ರದು. ಎಬ್ಬಿಸಿರ್ರಿಪ್ಪ. ನೋಡಿದ ಬಳಕ ಮಾತಾಡ್ರೆ ಕೆಡತತಿ ಅಂದ. ಅವ ಏನ್ ಮಾಡಿದ್ರಿಪ್ಪ? ಮೌನದಿಂದ ಸುಮ್ಮ ಮಕ್ಕೊಂಡ. ನಡು ದಾರ್ಯಾಗ ಹೋದ ಮೌನದಿಂದ ಕಿಸ್ಯಾನ ಹಾಳಿ ತೆಗದ. ಕರ ಬರದ ಅದ್ರ ಮೇಲೆ ಸೈ ಮಾಡಿ ಕಿಸ್ಯಾಗ ಇಟ್ಟುಕೊಂಡ. ಸುಮ್ಮ ಎದ್ದು ಬಿಟ್ರಿಪ್ಪ. ಯಮಲೋಕದ ದ್ವಾರ ಬಾಗಿಲದಾಗ ಹೋದ ತಕ್ಷಣ ಏನ್ ಮಾಡ್ತಾನೆ? ಕೈಯಾನ ದೂತನ ಕೈಯಾಗ ಸುಮ್ಮ ಚೀಟಿ ಕೊಟ್ಟವ್ ಸೊನ್ನೆ ಮಾಡಿ. ಹೌದು. ಆ ಚೀಟಿ ಹೋದ ಅಲ್ಲಿ ಯಮದೇವನ ಕೈಯಾಗ ಕೊಡತ್ ಸೊನ್ನೆ ಮಾಡಿ ಮಾಡಿದರಿಪ್ಪ. ಅವನ್ ತಗೊಂಡು ಓಡಿ ಬಂದ. ಹೌದು. ಇಲ್ಲಿ ಚೀಟಿ ಪರಮಾತ್ಮನ ಸೈ ಆಗಿತ್ತು ಇದಕ್ಕೆ ತೆಳಗ. ಹೌದು. ಇವ ಯಮದೇವ್ರ ಏನ್ ಮಾಡಿದ ಅಂದ್ರೆ ಪರಮಾತ್ಮನ ಸಿಗ್ನೇಚರ್ ಆಗಿ ಬಂದತಿ ಅಂದ್ರೆ ಅವನ ಕಳಿಸ್ಯಾನ. ಈ ಮನುಷ್ಯನ ತೋಳ್ದ ಕುರ್ಚಿ ಮೇಲೆ ಕುಣಿಸಿದ್ರಿಪ್ಪ. ಆ ಕುರ್ಚಿ ಮೇಲೆ ಕುಣಿಸಿ ಪುಣ್ಯಾತ್ಮರೇ ನೀರಿಗೆ ಹಾಲು ಹಾಕ್ತೀರ, ಹಾಲಿಗೆ ನೀರ್ ಹಾಕ್ತೀರಿ? ನೀರಿಗೆ ಹಾಲು ಹಾಕ್ತಾರೋ? ಅವನೇನ್ ಕೇಳ್ತೀವಿ ಬಿಡು, ಇವಂದ್ ಹಿಂಡ್ಯಾನ. ಈಗ ಪುಣ್ಯಾತ್ಮರ ಮೊದಲ ಯಾವಾಗಾದ್ರು ಹೌದು ಹಾಲಿನ ಗೆಳೆಯ ನೀರ್. ಹೌದ್ರಿಪ್ಪ. ಒಂದೀಟ ಹಾಲು ಮ್ಯಾಲ ಬರಾಕೈತಿ ಅಂದ್ರೆ ನನ್ ಗೆಳೆಯ ಇಲ್ಲ ನೀರ್ ಬೇಕಂತ. ಹೌದ್ರಿಪ್ಪ. ನೀರ್ ಹಾಕ್ತಿರ. ಈಗ ಹಂಗಿಲ್ಲ, ಈಗ ನೀರ್ನ್ಯಾಗ ಹಾಲು ಹಾಕ್ತಾರಿ. ಹೌದೌದು. ಹಿಂಗ ಪಾಪ ಮಾಡಿ ಒಬ್ಬಕ್ಕೆ ರೊಕ್ಕ ಬಹಳ ಗೊಳೆ ಮಾಡಿದ್ರಿ. ಸತ್ತ ಬಳಕ ಯಮಲೋಕಕ್ಕೆ ಬಂದಳ್ರಿ. ಚಿತ್ರಗುಪ್ತ ತೆಗೆದು ನೋಡಿದ. ಅವಾಗ ಏನ್ ಹೇಳ್ತಾನ್ರಿ? ಪಾಪ ಹೆಚ್ಚಾಗಿತ್ತು. ಮಂದಿ ಹೊಟ್ಟೆ ಎಲ್ಲ ಹಾಳು ಮಾಡಿದಳು. ನೀರ್ ಹಾಕಿ ಕೊಟ್ಟ. ಹೌದು. ಈಕಿನ ನೇರ ನರಕ ಕಳಿಸ್ರಿ ಅಂತ ಹೇಳಿದ ಚಿತ್ರಗುಪ್ತ. ಅವಾಗ ಇವೇನ್ ಹೇಳ್ತಾನ್ರಿ? ಇದು ಸಿಕ್ಕ ಅವಕಾಶ ಕಳ್ಕೋಬಾರ್ದು, ಇದೊಂದು ಮಾಪಿ, ಇದು ಹೋಗ್ಲಿ ಸ್ವರ್ಗಕ್ಕಂದ. ಹೌದ್ರಿಪ್ಪ. ವಾರಕ್ಕೆ 100ಕ್ಕೆ 10-20 ಬಡ್ಡಿ ಆಡಿ. ಹೌದು. ರೊಕ್ಕ ಗೊಳಿ ಮಾಡಿತ್ತು. ಅದೊಂದು ಸತ್ತದ. ಹೌದ್ರಿಪ್ಪ. ಅದು ಬಂತದ. ಇದನ್ನು ತೆಗೆದು ನೋಡಿದ ಬಳಕ್ರಿಪ್ಪ. ಇದು ನೋಡ್ರಿ, ಒಬ್ಬರು ಸಂಸಾರ ಶುದ್ಧ ಮಾಡೋಗೊಟ್ಟಿಲ್ಲ, ಒಲ್ಯಾಗ ನೀರ್ ಹಾಕಿ ರೊಕ್ಕ ತಂದತ್ರಿ. ಹೌದು. ಇದನ್ನು ನರಕಕ್ಕೆ ಕಳಿಸ್ರಿ ಅಂತ ಹೇಳಿದ್ರಿಪ್ಪ. ಈ ಪುಣ್ಯಾತ್ಮ ಯಮನ ಕುರ್ಚಿ ಮೇಲೆ ಕೂತಾವ. ಇದೊಂದು ಅವಕಾಶ, ಹೋಲಿ ಇದೊಂದು ಸ್ವರ್ಗಕ್ಕೆ. ಹೌದ್ರಿಪ್ಪ. ಕೋರ್ಟ್ನ್ಯಾಗ ಸುಳ್ಳು ಸಾಕ್ಷಿ ಹೇಳಿ ಗಂಟು ತಗೊಳ್ಳೋ ಮನುಷ್ಯ ಒಂದು ಸತ್ತಿತ್ತು. ಹೌದ್ರಿಪ್ಪ. ಅದು ಬಂತು, ತೆಗೆದು ನೋಡ್ತಾನ್ರಿಪ್ಪ. ಅದ್ರದ್ದು ಪಾಪ ಹೆಚ್ಚಾಗಿತ್ರಿಪ್ಪ. ಅವಾಗ ಬಂಧುಗಳು ಏನಾಯ್ತು, ಅದನ್ನು ನರಕಕ್ಕೆ ಕಳಿಸ್ರಿ ಇವ್ರು ಹೇಳ್ತಾರ. ಹೌದು. ಅವ ಇದು ಸ್ವರ್ಗಕ್ಕೆ ಹೋಗಲಿ ಸಿಗ್ನಲ್ ಕೊಟ್ಟ ಬಿಟ್ರಿಪ್ಪ. ಪರಮಾತ್ಮಂದ ಯಮಲೋಕದಾಗ ಜನ ರಶ್ ಆಗ್ತದ. ಹೌದು. ಜನ ಹೆಚ್ಚಾಗ್ತದ್ರಿಪ್ಪ. ಈ ಶಿವಲೋಕದಾಗ ಸ್ವರ್ಗ ಲೋಕಕ್ಕೆ ಇಟ್ಟಾಗ್ಲಕ್ ಸಾಧ್ಯ ಇಲ್ಲ. ಇಂಥ ಪುಣ್ಯಾತ್ಮನ್ ಯಾವಂದು ಜನ್ಮ ಆಗೈತಿ ಅಂತ ನೋಡ್ಲಕ್ಕ ಬಂದ್ರಿಪ್ಪ. ಯಾರು? ಹೌದ್ರಿಪ್ಪ. ಯಾರು ಬಂದ್ರ? ಶಿವಾರಿಪ್ಪ, ಪರಮಾತ್ಮ ರೀ. ಕೇಳಿದವ್ ಯಮದೇವ್ರಗ ಏನಂತರಿಪ್ಪ? ಏನು ನನ್ನ ಲೋಕದಾಗ ತುಂಬಿ ತುಳಕಾಕತೈತಿ, ನಿಂದ್ರ ಲೋಕ ಖುಲ್ಲಾಗೈತಿ ಏನಂದ. ಹೆಂಗೇನಿದ? ನಿಮ್ ಲೆಟರ್ ಎಂದವ್, ನಿಮ್ ಪತ್ರ ಎಂದ. ಹೌದು. ನಾ ಎಲ್ಲಿ ಪತ್ರ ಕೊಟ್ಟಿನಿಂದ ಮತ್ ನೋಡ್ರ ನಿಮ್ದ ಸಿಗ್ನೇಚರ್ ನಿಮ್ದ ಐತಿ, ಎಲ್ಲ ನಿಮ್ದ ಐತಿ. ಇಲ್ಲಿ ಯಾರ್ ತಂದಾರ? ಇಲ್ಲಿ ಕೂತಾನ ನೋಡ್ರನ್ನ. ಅವಾಗ ಪರಮಾತ್ಮ ಹೋಗಿ ಕೇಳಿದಂತ. ಹೌದ್ರಿಪ್ಪ. ನಾ ಎಲ್ಲಿ ಸೈ ಮಾಡಿ ನಿನಗಂದತ್ತ ಕೇಳ್ತಾನ್ರಿ. ಅದಕ್ಕ ತೆಳಗ ಶ್ರುತಿ ಸಾರ್ತದ. ಏನಂತ್ರಿ? ತೃಣಮಪಿ ನ ಚಲತೆ. ಹೌದು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಹೌದು. ಹುಲ್ಲು ಕಡ್ಡಿ ಅಲ್ಲಾಡ್ಬೇಕಾರ ನಿನ್ನ ಅಪ್ಪನಿ ಬೇಕಾಗ್ತದ. ನಿಮ್ಮ ಅಪ್ಪನಿ ಬೇಕಾಗ್ತದ. ಪ್ರತಿಯೊಬ್ಬರು ಹೃದಯದಲ್ಲಿ ನೀ ಏನು ಕುಂತು ನುಡಿಸ್ತಿ. ನೀ ನುಡಿದಂತೆ ನುಡಿಸುವ ವೀಣೆಯ ಸ್ವರ ನಾನು, ಆಡಿಸಿದಂತೆ ಆಡುವ ಸೂತ್ರದ ಗೊಂಬೆ ನಾನು. ಹೌದು. ಮತ್ತ ನಾನು ಒಳಗ ಇಲ್ಲ, ನಿಂದ ಅಪ್ಪನಿದಿಂದ ಏನು ನಡೆಯಂಗಿಲ್ಲ ಅಂತ ಹೇಳಿಬಿಡು. ನಾ ತೆಳಗೋಗಿ ಡಂಗರ ಕೊಟ್ಟು ಬರ್ತನು, ಮಂದೆಲ್ಲ ನಿಂದ ಸುಳ್ಳು ಅಂತ ಹೇಳ್ತೀನಿ. ಹೌದ್ರಿಪ್ಪ. ಅವಾಗ ಪರಮಾತ್ಮನತ್ತ ಹೆಚ್ಚಿನ ಪುಣ್ಯಾತ್ಮದಿ ಮೊದಲ ಹುಣಿ ಅಮಾಸಿಗೆ ಒಂದೆರಡು ಕಾಯಿ ಹೊಡ್ಯಾತಾರು. ನೀಟ್ ಹೋಗಿ ಡಂಗರ ಹೊಡೆದ್ರ ಕೆಲಸ ಕೆಟ್ಟಿತ್ತು, ಇಲ್ಲೇ ಸ್ವರ್ಗದಾಗ ಎದ್ದು ಬಿಡಂದತ್ತ. ನಾವೊಬ್ಬ ಇರಾವಲ್ಲ ಅಂದತ್ತ. ಆನೆ ಪುಣ್ಯದಿಂದ ಇಲ್ಲಿ ಬಂದಿದೀವು. ಹೌದು. ಈ ನೀರು ಮಾರವ್ರ ಹಾಲು ಮರ ಹಿಂಗ್ಯಾಕ ಮಾಡಿದಿ ಅಂದಾಗ ಅವಾಗ್ರಿಪ್ಪ ಸುಮ್ಮ ಕುತ್ಕೊಂಡು ವಿಚಾರ ಮಾಡಿ ನನ್ ತಲೆಯೊಳಗ ಮೌನದೊಳಗ ಕೂತಂತ ಸಂದರ್ಭದೊಳಗ ಒಂದು ಆನಂದದಿಂದ ಒಂದು ಶಬ್ದ ಗೊತ್ತಾಯ್ತು. ಏನ್ರಿ? ನನಗೆ ದೇವರ ಒಂದು ಅವಕಾಶ ಕೊಟ್ಟ, ನಾನು ಇದನ್ನ ಒಳ್ಳೇದ್ ಯಾಕೆ ಮಾಡಬಾರ್ದು ಬಳಸ್ಕೊಂಡು ಬಿಟ್ನಿ, ಎಷ್ಟು ಒಳ್ಳೆ ಕೆಲಸಕ್ಕೆ ಬಂದ್ಬಿಡಿತು ಅಂತಕ್ಕಂತ ಮಾತು. ಹೌದ್ರಿ. ಅದಕ್ಕೆ ಪುಣ್ಯಾತ್ಮರಿ, ನಿಮಗ ಮನುಷ್ಯ ಜನ್ಮ ಸಿಕ್ಕದ ಒಳ್ಳೇದಕ್ಕೆ ಬಳಸ್ಕೋರಿ ತಿಳ್ಕೊಂಡು ಮತ್ತೊಮ್ಮೆ ನಮಸ್ಕಾರ ನಿಮ್ಗೆ ಹೇಳುತ್ತಾರಿಪ್ಪ. ಯಾಕಂದ್ರ ಗಾಳ್ಯಾಗಿಟ್ಟು ದೀಪ ಇದ್ದಂಗಿದು ಜೀವ. ಗಾಳ್ಯಾಗಿಟ್ಟು ದೀಪ ಇದ್ದಂಗ ಸುಂಟ್ರ ಗಾಳ್ಯಾಗ ಅದು ಮತ್ತ ಹೇಗಾತ ಕೇಳಿದ್ರ ಹೇಗ್ರಿಪ್ಪ? ಒಬ್ಬ ಭಿಕ್ಷುಕ್ರಿಪ್ಪ, ಪುಣ್ಯಾತ್ಮ ಕಣ್ಣು ಕಾಣ್ತಿಲ್ಲಾಗಿದ ಅವನಿಗೆ. ಏನ್ ಮಾಡ್ತಾನ್ರಿ? ಆ ಊರು ಭಿಕ್ಷೆ ಸಾಕಂದು ಬೇರೆ ಕಡೆ ಹೊಂಟಿದ್ದ. ಹೋಗುವಾಗ್ರಿಪ್ಪ ದಾರಿ ಗೊತ್ತಿಲ್ಲಾಗಿತ್ತು.
ಅವಾಗ ಏನ್ ಆ ಮಾಡ್ತಾನ್ರಿ? ಊರಿಗೊಂದು ಕ್ವಾಟಿ ಗಾಡಿ ಇತ್ತು. ಹೌದು. ಆ ಪುಣ್ಯಾತ್ಮ ಬಂದ ಆ ಕೊಡ್ಡನ ಕೈ ಓದು ಅಂದನ ಕೈ ಓದ್ ಏನ್ ಮಾಡ್ತಾನ, ಹೌದ್ರಿಪ್ಪ. ಗಾಡಿಗೆ ಹಸ್ತಾನ. ಗಾಡಿಗೆ ಹಸ್ತಾನ್ರಿಪ್ಪ. ಆ ಕಣ್ಣಿನಿಂದ ಅಂದನಾಗಿರ್ತಕ್ಕಂಥವ್ ಮನುಷ್ಯ ರೀಪ. ಹೇಳಿದ ಹೌದು. ಹಿಂಗ ಹಿಡ್ಕೊಂಡು ಹೋದೇನೋ ದ್ವಾರ ಬಾಗಲು ಬರ್ತದ, ದ್ವಾರ ಬಾಗಲದಿಂದ ಹೊರಗೆ ಹೋಗಬಹುದು ಅಂತಕ್ಕಂಥದ್ದು. ಹೌದ್ರಿಪ್ಪ. ಹೌದು. ಗಾಡಿ ಹಿಡ್ಕೊಂಡು ಹೋದ್ರಿಪ್ಪ. ದ್ವಾರ ಬಾಗಲು ಸಮೀಪಕ್ಕೆ ಬಂದ ತಕ್ಷಣ ಅವನ ಕೈಗೆಲ್ಲ ಕಜ್ಜಿ ಇದ್ದು ಹುರುಕಂತಿರ್ಲ. ಹೌದ್ರಿಪ್ಪ. ಆ ಬಂದ ತಕ್ಷಣ ಹುರುಕ್ ಕೆರ್ಕೋತ ಕೈ ಬಿಟ್ಟ ದ್ವಾರ ಬಾಗಲು ದಾಟಿತ್ರಿ. ಹಿಂಗ ಸುತ್ತಾಕಿದ ದ್ವಾರ ಬಾಗಲು ಬಂದಾಗ ಕಜ್ಜಿ ಬಂದು ಬಿಡುವು, ತುರ್ಕ ಬಿಡುದು. ಹೌದ್ರಿಪ್ಪ. ಅವಾಗ ಇಲ್ಲಿ ನಾವು ತಿಳ್ಕೊಳ್ಳೋದೇನು ಅಂತ ಕೇಳಿದ್ರ, ನಮಗೂ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟಾನ. 87,93,99,999 ಯೌನಿ ತಿರುಗಿ ಹೌದ್ರಿಪ್ಪ ಮನೆ ಜನ್ಮಕ್ಕೆ ಬಂದಿದೀವಿ. ಬಂದೇವ್ರಿಪ್ಪ. ನಮಗೂ ಮೋಕ್ಷದ ಬಾಗಲು ಸಿಕ್ಕಾಗ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂತ ಕಜ್ಜು ಬಂದಾಗ ಆ ಬಾಗಲು ಸಿಕ್ಕಿಲ್ಲ ಆತ್ಮೀಯ ಬಂಧುಗಳೇ. ಹೌದ್ರಿಪ್ಪ. ಈ ಜನ್ಮಕ್ಕೆ ಬಂದಾಗ ಸಿಕ್ಕಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂತ ಮಾತ ಬರೀತಾರ್ರಿಪ್ಪ. ಹೌದು. ಸತ್ಯ ಧರ್ಮರು ಹೌದು ಶಾರಪಟ್ಟಣಕ್ಕೆ ಹೋದ್ರು. ಶಾರಪಟ್ಟಣದಾಗ ಲೀಲೆಯನ್ನು ಮಾಡಿದ್ರಿಪ್ಪ. ಕಬ್ಬು ಕುದುರೆ ತೋರಿಸಿದ್ರು. ಹೌದು. ಅದ್ರ ಹೊಟ್ಟ್ಯಾಗ ಏನೈತಿ ಕೇಳಿದಾಗ ಹೊರಿ ಹುಲ್ಲು ಕೊಡ ನೀರ್ ಅಂತ ಹೇಳಿದ್ರಿಪ್ಪ. ಸುಳ್ಳೈತಿ ಅಂತ. ಹೌದು. ಅವಾಗ ಕುದುರೆ ಪುಣ್ಯಾತ್ಮರ ಕೊಯ್ದು ನೋಡ್ತಾರ್ರಿಪ್ಪ. ಆತ್ಮರು ಹೇಳಿದ ಒಂದು ಹೊರಿ ಹುಲ್ಲ ಕೊಡ ನೀರಿತ್ತು. ನೀರ ಇತ್ರಿ. ಬಣ್ಣ ಕುದುರೆ ತಂದ್ರು. ಇದರ ಹೊಟ್ಟ್ಯಾಗ ಏನೈತಿ ಹೇಳ್ರಿ. ಆ ಬಿಳಿಯಾನಸಿದ ತಂದೆ ಗುರುವಿನ ಸ್ನಾನ ಮಾಡಿ ಬಂಡಾರ ಹೊಡೆದು ಬಿಡ್ತಾನ. ಹೌದು. ಈ ಕುದುರೆ ಹೊಟ್ಟ್ಯಾಗ ಪಂಚ ಕಲ್ಯಾಣ ಗಡ್ಡ ಅಬಲಕ್ಕ ಮರಿ ಪಂಚ ಕಲ್ಯಾಣ ಮರಿ ಐತಿ ಅಂತ ಹೇಳಿದ್ದ. ಹೌದ್ರಿಪ್ಪ. ಇದು ಪಕ್ಕಾ ನೀ ಸುಳ್ಳು ಹೇಳಿದಿ ಅಂದ್ರು. ಅವಾಗ ಏನ್ ಮಾಡ್ತಾರ್ರಿ? ಮತ್ತೆ ಪುಣ್ಯಾತ್ಮರ ಕುದುರೆಯನ್ನು ಕೊಯ್ಸ್ತಾರ. ಹೌದು. ಅವಾಗ ಬಿಳಿಯಾನಸಿದ್ದ ಹೇಳಿದ ಪ್ರಕಾರ ಅದು ಗಂಡ ಪಂಚ ಕಲ್ಯಾಣ ಗಂಡ ಅಬಲಕ್ಕ ಮರಿ ಇತ್ತು ಅಂತಕ್ಕಂಥದ್ದು ಪುರಾಣ ಹೇಳ್ತದ. ಪೌರಾಣಿಕ ಹೇಳ್ತದ. ಹೌದ್ರಿ. ಅವಾಗ ಪುಣ್ಯಾತ್ಮರೇ ಶೇಖ ಸೈದರ್ ಕರ್ಕೊಂಡು ಧರ್ಮರಿಗೆ ಹೋಯ್ತಾರ, ಊಟಕ್ಕೆ ಕುಂದರ್ಸ್ತಾರ್ರಿಪ್ಪ. ಇದ್ರಾಗ ಪಾರಾಗಲಿ ನೋಡೋ ತಿಳ್ಕೊಂಡು ಮಾಂಸದ ಎಡಿ ತಂದು ಮುಂದಿಡ್ತಾರ. ಅವಾಗ ಏನ್ ಮಾಡಿದ್ರಿ? ಮ್ಯಾಲ ಅರಿವಿ ಮುಚ್ಚಿರ್ತಾರ. ಹೌದು. ಅವಾಗ ತಂದೆ ಗುರುವಿನ ಸ್ಮರಣೆಯನ್ನ ಮಾಡಿ ನೀರು ತಿರುತ್ತಾರ. ಹೌದು. ಅದು ಮಾಂಸ ಎಲ್ಲ ಹೋಗಿ ಮಲ್ಲಿಗೆ ಹೂವು ಆಗ್ತಾವ. ಹೌದ್ರಿಪ್ಪ. ಹೌದು. ಅವಾಗ ಸೈದರ್ ಅಂತಾರ, ನಿಮ್ಮಲ್ಲಿ ಇಂತ ಶಕ್ತಿ ಇರಬೇಕಾದ್ರ ನಿಮ್ಮ ತಂದೆಯಲ್ಲಿ ಎಂತ ಶಕ್ತಿ ಇರಬೇಕು ನೋಡ್ಬೇಕಂತ ತಿಳ್ಕೊಂಡು. ಹೌದು. ಎಟ್ಟಂಗಾಳಕ್ಕ ದಂಡ ತರಿವಿ ಔದುಷಿದ್ದ ಗುಡ್ಡಕ್ಕೆ ಬರ್ತಾನ್ರಿಪ್ಪ. ಮಾದಣ್ಣಗ ಕೇಳ್ತಾನ್ರಿ, ತಂದೆ ಎಲ್ಲಿ ಹೋಗ್ಯಾರು? ಅವಾಗ ಏನ್ ಹೇಳ್ತಾರ್ರಿಪ್ಪ? ಮಾದಣ್ಣ 3 ಮಾತು ಸುಳ್ಳು ಹೇಳ್ತಾನ. ಹೌದು. ಅವಾಗ ಪುಣ್ಯಾತ್ಮರ ಔದುಷಿದ್ದ ಹೊಡಿತಾನ್ರಿಪ್ಪ. ಒಂದು ಏಟ ಮಾದಣ್ಣಗ ಕೂತದ, ಉಳಿದೆಲ್ಲ ಅಮಸಿದ್ದ ಬಂದ ಮಾಯ ರೂಪಲ್ಲಿ ಬೆಣ್ಣು ಕೊಟ್ಟಾನ. ಹೌದು. ಅವಾಗ ನನಗ ಹೇಳ್ತಾನ ಮಾದಣ್ಣ, ಇನ್ನು ಇವ್ರ ಜೋಡಿ ನನಗಾಗೋದಿಲ್ಲ, ಆಶೀರ್ವಾದ ಮಾಡು. ಹೌದು. ನನಗೂ ಒಂದು ದಾರಿ ತೋರ್ಸು. ಹೆಂಗ ಮನಿ ಕಾರವಾರ ಮಾಡಿದ, ಹೌದು, ಹೆಂಗ ದುಃಖ ತಡದ, ಹೌದು, ಕೇಳು.